ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಬದುಕಿನಲ್ಲಿ ಎಲ್ಲ ಕಷ್ಟಗಳಿಗೂ ಎರಡು ಪರಿಹಾರವಿದೆ. ಒಂದು ದುಡಿಮೆ, ಮತ್ತೊಂದು ತಾಳ್ಮೆ. ಕನ್ಯಾ ರಾಶಿಯವರು ಈ 5 ಅಭ್ಯಾಸಗಳನ್ನು ಬದಲಾಯಿಸಿಕೊಂಡರೆ ನಿಮ್ಮ ಮ್ಯಾರಿಡ್ ಲೈಫಲ್ಲಿ, ಪ್ರೊಫೆಷನ್ ಲೈಫಲ್ಲಿ, ಬಿಸ್ನೆಸ್ ಲೈಫಲ್ಲಿ ಸಂತೋಷವಾಗಿರಬಹುದು. ಯಾವ 5 ಅಭ್ಯಾಸಗಳನ್ನು ಎಂಬಂತಹ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಕಾಲಪುರುಷನ ಕುಂಡಲಿಯಲ್ಲಿ ಕನ್ಯಾ ರಾಶಿ 6ನೇ ರಾಶಿಯಾಗಿದೆ. ಇದು ಪೃಥ್ವಿ ತತ್ವ ರಾಶಿ. ಈ ರಾಶಿಯ ಅಧಿಪತಿ ಬುದ್ಧಿಕಾರಕ ಬುಧಗ್ರಹ. ಕನ್ಯಾ ರಾಶಿಯವರು ಬದಲಾಯಿಸಿಕೊಳ್ಳಬೇಕಾದಂತಹ ಮೊದಲನೆಯ ಅಭ್ಯಾಸ, ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟಿರುವುದಿಲ್ಲ. ಸೆಲ್ಫ್ ಡೌಟ್ ಪಡುವುದನ್ನು ಮೊದಲು ಬಿಡಬೇಕು. ನೀವು ನಿಮ್ಮ ಮೇಲೆ ನಂಬಿಕೆಯನ್ನು ಬೆಳೆಸಿಕೊಳ್ಳಲು ಪ್ರಾರಂಭ ಮಾಡಬೇಕು. ಅಯ್ಯೋ, ನನ್ನ ಕೈಯಲ್ಲಿ ಈ ಕೆಲಸ ಮಾಡಲು ಸಾಧ್ಯನಾ? ಸೋತು ಹೋದರೆ ಏನು ಮಾಡುವುದು ಎಂಬಂತಹ ಅಪನಂಬಿಕೆಯನ್ನು ಬಿಡಿ. ಎಲ್ಲ ವಿಚಾರದಲ್ಲಿಯೂ ಅಪನಂಬಿಕೆಯನ್ನು ಬಿಟ್ಟು ಧೈರ್ಯದಿಂದ ಕೆಲಸ ಮಾಡಲು ಪ್ರಾರಂಭಿಸಿ. ಇಲ್ಲದಿದ್ದರೆ ಈ ಕೆಲಸ ಮಾಡಿದ್ದರೆ ಲಾಭವಾಗುತ್ತಿತ್ತೋ ಏನೋ, ಮಾಡಲಿಲ್ಲವಲ್ಲ ಎಂಬಂತಹ ಗಿಲ್ಟ್ ಫೀಲ್ ನಿಮ್ಮನ್ನು ಪದೇ ಪದೇ ಕಾಡುತ್ತದೆ. ಈ ಗಿಲ್ಟ್ ಫೀಲ್, ಓವರ್ ಥಿಂಕ್ ಮಾಡುವುದನ್ನು ಬಿಡಬೇಕು. ಕನ್ಯಾ ರಾಶಿಯ ಅಧಿಪತಿ ಬುಧಗ್ರಹ ಆಗಿರುವುದರಿಂದ ಬುಧಗ್ರಹ ನಿಮಗೆ ಹೆಚ್ಚಿನ ಬುದ್ಧಿವಂತಿಕೆಯನ್ನು ಕೊಟ್ಟರೂ, ನಿಮ್ಮಲ್ಲಿ ಬುದ್ಧಿವಂತಿಕೆ ಇದ್ದರೂ ನಿಮ್ಮಲ್ಲಿ ಟ್ರಸ್ಟ್ ಇಶ್ಯೂಸ್ಗಳು ಇರುತ್ತದೆ. ನೀವು ಈ ಸೆಲ್ಫ್ ಡೌಟ್ ಪಡುವುದನ್ನು ಬಿಟ್ಟರೆ ನಿಮ್ಮ ಜೀವನದಲ್ಲಿ ಗೆಲ್ಲಬಹುದು. ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳಬೇಕು. ಮೇಷರಾಶಿ, ಸಿಂಹರಾಶಿ, ಧನಸ್ಸು ರಾಶಿ ಹಾಗೂ ಕುಂಭರಾಶಿಯವರು ಆತ್ಮವಿಶ್ವಾಸದಿಂದ ಮುನ್ನುಗ್ಗಿ ಕೆಲಸ ಮಾಡುವುದರಿಂದ ಜೀವನದಲ್ಲಿ ಗೆಲ್ಲುತ್ತಾರೆ. ನೀವು ಸಹ ಆತ್ಮವಿಶ್ವಾಸವನ್ನು ಬೆಳೆಸಿಕೊಂಡಿದ್ದೇ ಆದಲ್ಲಿ ಜೀವನದಲ್ಲಿ ಗೆಲ್ಲಬಹುದು. ಆಗ ನಿಮ್ಮ ಜೀವನದಲ್ಲಿ ಸೋಲು, ದುಃಖ ಎಂಬಂತಹ ಪದಗಳಿಗೆ ಜಾಗವೇ ಇರುವುದಿಲ್ಲ. ಕನ್ಯಾ ರಾಶಿಯವರು ಬದಲಾಯಿಸಿಕೊಳ್ಳಬೇಕಾದಂತಹ ಎರಡನೆಯ ಅಭ್ಯಾಸ, ನೀವು ಸಂತೋಷವಾಗಿರುವುದಕ್ಕಿಂತ ಬೇರೆಯವರು ಸಂತೋಷವಾಗಿರಲಿ ಅಂದುಕೊಳ್ಳುವುದು. ಕನ್ಯಾ ರಾಶಿ ತುಂಬ ಪ್ರಾಕ್ಟಿಕಲ್ ರಾಶಿಯವರಾಗಿರ್ತೀರ. ಸಮಾಧಾನ, ಕೂಲಾಗಿರ್ತೀರ, ತುಂಬ ಕಾಮ್ ಆ್ಯಂಡ್ ಕ್ಲಿಯರ್ ಆಗಿರುತ್ತೀರ. ಒಳ್ಳೆ ವ್ಯಕ್ತಿತ್ವದವರು. ಆದರೆ ಬೇರೆಯವರ ಸಂತೋಷಕ್ಕಾಗಿ ತುಂಬ ಯೋಚನೆ ಮಾಡುತ್ತೀರಾ. ನಿಮ್ಮ ಬಗ್ಗೆ ನೀವು ಇಗ್ನೋರ್ ಮಾಡುತ್ತೀರಾ. ನೀವು ಬೇರೆಯವರು ಚೆನ್ನಾಗಿರಲಿ ಎಂದು ತುಂಬ ಕಾಳಜಿಯನ್ನು ಮಾಡಲು ಹೋದರೆ, ಅವರು ಸ್ನೇಹಿತರೇ ಆಗಿರಲಿ, ಸಂಬಂಧಿಕರು, ಕುಟುಂಬದ ಸದಸ್ಯರೇ ಆಗಿದ್ದರೂ ನಿಮ್ಮನ್ನು ತುಂಬ ಈಸಿಯಾಗಿ ತಗೊಂಡು ನಿಮಗೆ ವ್ಯಾಲ್ಯೂ ಕೊಡುವುದಿಲ್ಲ. ಆಗ ನಿಮ್ಮ ಮನಸ್ಸಿಗೆ ನೋವಾಗುತ್ತದೆ. ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮ ಸಂತೋಷಕ್ಕಾಗಿ ಗಮನ ವಹಿಸಿದರೆ ಜೀವನದಲ್ಲಿ ಸಂತೋಷವಾಗಿರಬಹುದು. ನೀವು ಬೇರೆಯವರಿಗೋಸ್ಕರ ಎಷ್ಟೇ ಒಳ್ಳೆಯದನ್ನು ಮಾಡಿದರೂ, ಬಯಸಿದರೂ ಅವರ ಅವಶ್ಯಕತೆ ಮುಗಿದ ಮೇಲೆ ನಿಮ್ಮನ್ನು ವೇಸ್ಟ್ ಪೇಪರ್ ರೀತಿ ಕಾಣುತ್ತಾರೆ. ತುಂಬ ಕೇರ್ಫುಲ್ಲಾಗಿ ಇರಬೇಕು. ಕನ್ಯಾ ರಾಶಿಯವರು ಬದಲಾಯಿಸಿಕೊಳ್ಳಬೇಕಾದಂತಹ ಮೂರನೆಯ ಅಭ್ಯಾಸ, ನಿಮ್ಮ ಜೀವನದಲ್ಲಿ ಗುರಿ ಉದ್ದೇಶಗಳನ್ನು ಸೆಟ್ ಮಾಡಿಕೊಳ್ಳದೇ ಇರುವುದು. ನಿಮ್ಮ ಜೀವನದಲ್ಲಿ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ತುಂಬ ಕನ್ಫ್ಯೂಷನ್ ಮಾಡಿಕೊಳ್ತಾ ಇರ್ತೀರಾ. ಏನೇನೋ ಕೆಲಸ ಮಾಡಬೇಕು ಅಂದುಕೊಳ್ಳುತ್ತೀರಾ. ಬಟ್ ಆ ಕೆಲಸ ಕಾರ್ಯಗಳನ್ನು ಕಾರ್ಯರೂಪಕ್ಕೆ ತರುವುದರಲ್ಲಿ ತಡ ಮಾಡುವುದು, ಗೊಂದಲಮಯ ವಾತಾವರಣದಲ್ಲಿ ಇರುತ್ತೀರಾ. ನೀವು ಗೋಲ್ಗಳನ್ನು ಸೆಟ್ ಮಾಡಿಕೊಂಡು ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿಕೊಂಡು ಸೂಕ್ತ ನಿರ್ಧಾರಗಳನ್ನು ಸರಿಯಾದ ಸಮಯಕ್ಕೆ ತೆಗೆದುಕೊಂಡು ತಕ್ಷಣಕ್ಕೆ ಕಾರ್ಯರೂಪಕ್ಕೆ ತಂದಿದ್ದೇ ಆದಲ್ಲಿ ನೀವು ಯಶಸ್ಸಿನ ಕಡೆ ಸಾಗುವುದರಲ್ಲಿ ಅನುಮಾನವೇ ಇಲ್ಲ. ಕನ್ಯಾ ರಾಶಿಯವರು ಬದಲಾಯಿಸಿಕೊಳ್ಳಬೇಕಾದಂತಹ ನಾಲ್ಕನೆಯ ಅಭ್ಯಾಸ, ಅಡಿಕ್ಷನ್ಗಳನ್ನು ಬಿಡಬೇಕು. ಆನ್ಲೈನ್ ನಶೆ, ಯಾವುದೇ ರೀತಿಯ ಅಡಿಕ್ಷನ್ಗಳಿಗೆ ಒಳಗಾಗಿರುತ್ತೀರಾ. ಈ ನಶೆಯನ್ನು ಬಿಟ್ಟು ಗೆಲುವಿನ ಅಡಿಕ್ಷನನ್ನು ಬೆಳೆಸಿಕೊಳ್ಳಿ. ನೀವು ಯಾವುದೇ ರೀತಿಯ ಅಡಿಕ್ಷನ್ಗೆ ಸಿಕ್ಕಿ ಹಾಕಿಕೊಂಡರೆ ಅದರಿಂದ ಹೊರಗಡೆ ಬರುವುದಕ್ಕೆ ಅಷ್ಟು ಈಸಿಯಾಗಿರೋದಿಲ್ಲ, ತುಂಬ ಕಷ್ಟಪಡಬೇಕಾಗುತ್ತೆ. ಈ ಅಡಿಕ್ಷನ್ಗಳನ್ನು ಬಿಟ್ಟರೆ ನೀವು ಜೀವನದಲ್ಲಿ ಸಂತೋಷವಾಗಿರಬಹುದು. ಸಂಬಂಧಗಳ ಅಡಿಕ್ಷನ್, ಪ್ರೀತಿಯ ಅಡಿಕ್ಷನ್ಗೆ ಸಿಕ್ಕಿ ಹಾಕಿಕೊಂಡು ನಿಮ್ಮ ಸಂತೋಷಕ್ಕೆ ನೀವೇ ಕಲ್ಲು ಹಾಕಿಕೊಳ್ಳುತ್ತೀರಾ. ನಿಮ್ಮ ಪ್ರೀತಿ ಪಾತ್ರರು ನಿಮ್ಮಿಂದ ದೂರವಾದಾಗ ಡಿಪ್ರೆಷನ್ಗೆ ಒಳಗಾಗುತ್ತೀರಾ. ಆದ್ದರಿಂದ ಎಲ್ಲದರಲ್ಲಿಯೂ ಒಂದು ಲಿಮಿಟೇಷನನ್ನು ಇಟ್ಕೊಳ್ಬೇಕಾಗುತ್ತೆ.
ಕನ್ಯಾ ರಾಶಿಯವರು ಬದಲಾಯಿಸಿಕೊಳ್ಳಬೇಕಾದಂತಹ 5ನೆಯ ಅಭ್ಯಾಸ, ಕುರುಡು ನಂಬಿಕೆ ಇಡುವುದನ್ನು ಬಿಡಬೇಕು. ಕನ್ಯಾ ರಾಶಿಯವರು ಯಾರನ್ನು ಅಷ್ಟು ಸುಲಭವಾಗಿ ನಂಬುವವರಲ್ಲ. ಆದರೆ ಒಂದು ಸಲ ಇವರ ವಿಶ್ವಾಸ ಯಾರಾದರೂ ಗಳಿಸಿಕೊಂಡರೆ ಅವರನ್ನು ತುಂಬ ಬ್ಲೈಂಡಾಗಿ ನಂಬಿ ಮೋಸ ಹೋಗುತ್ತೀರಾ. ಅತಿಯಾಗಿ ಯಾರನ್ನು ನಂಬಬಾರದು. ಈ ಮೇಲೆ ತಿಳಿಸಿದಂತಹ 5 ಅಭ್ಯಾಸಗಳನ್ನು ಬದಲಾಯಿಸಿಕೊಂಡರೆ ಕನ್ಯಾ ರಾಶಿಯವರು ಜೀವನದಲ್ಲಿ ಸಂತೋಷವಾಗಿರಬಹುದು. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.